ಬಹಳಷ್ಟು ಜನ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಟ್ರಾವೆಲ್ ಬಗ್ಗೆ ಪ್ರಶ್ನೆ ಕೇಳ್ತಾ ಇರ್ತಾರೆ. ನಾನು ಡಾಕ್ಟರ್ ರವೀಂದ್ರ ಮದ್ರಿಕಿ, ಕಿಡ್ನಿ ರೋಗ ತಜ್ಞ, ಯಶೋಧ ಆಸ್ಪತ್ರೆ, ವಿಜಯಪುರ. ಅಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಅಲ್ಲೇ ಟ್ರಾವೆಲ್ ಮಾಡ್ಬೇಕಂತಂದ್ರೆ ನಾವು ಮೆಡಿಸಿನ್ ಮತ್ತು ಫುಡ್ ಇವೆರಡು ಇನ್ಫ್ಲೂಯೆನ್ಸ್ ಆಗ್ತಿರ್ತೈತಿ. ಅದಕ್ಕೆ ಫಸ್ಟ್ ಮಂತ್ ಅಲ್ಲಿ ಅವಾಯ್ಡ್ ಟ್ರಾವೆಲಿಂಗ್ ಲಾಂಗ್ ಡಿಸ್ಟೆನ್ಸ್. ಬಟ್ ಇಂಪಾರ್ಟೆಂಟ್ ಟಿಪ್ಸ್ ಏನಪ್ಪಾ ಟ್ರಾವೆಲ್ ಮಾಡೋಕ್ಕಿಂತ ಮುಂಚೆ ಅಂತಂದ್ರೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸಲಹೆ ಪಡ್ಕೋಬೇಕಾಗ್ತದೆ. ಎಷ್ಟು ದಿವಸ ಹೋಗ್ತಾ ಇದ್ದೀರಿ ಅದಕ್ಕಿಂತ ಒಂದು ವಾರದ ಮೆಡಿಸಿನ್ ಅನ್ನು ಕ್ಯಾರಿ ಮಾಡಲೇಬೇಕಾಗ್ತತಿ. ಮತ್ತೆ ನಮ್ಮ ಪ್ರಿಸ್ಕ್ರಿಪ್ಷನ್ ಅನ್ನು ಕ್ಯಾರಿ ಮಾಡೋದು ಬಹಳ ಇಂಪಾರ್ಟೆಂಟ್. ಎರಡನೇದು ಏನಪ್ಪಾ ಅಂತಂದ್ರೆ ನಿಮ್ಮ ಡಾಕ್ಟರ್ನ ಸಲಹೆ ಪಡ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀರಿ ಅಲ್ಲಿ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಕೇರ್ ಫೆಸಿಲಿಟಿ ಇದೆಯಾ, ಅಟ್ಲೀಸ್ಟ್ ನಿಯರ್ ಬೈ ಇದೆಯಾ, ಇದನ್ನ ತಿಳ್ಕೊಬೇಕಾಗ್ತದೆ. ಮೂರನೇದು ಬಹಳ ಇಂಪಾರ್ಟೆಂಟ್, ನಿಮ್ಮ ಮೇಲೆ ಡಿಪೆಂಡೆಂಟ್ ಆಗಿದ್ದು ಟ್ರಾವೆಲ್ ಅಲ್ಲಿ ಅಂತಂದ್ರೆ ವಾಟರ್ ಅಂಡ್ ಫುಡ್. ಇಮ್ಯುನೋಸಪ್ರೆಷನ್ ಮೇಲೆ ಇದ್ದಾಗ ನೀರಿಂದು ಮತ್ತು ಫುಡ್ದು ಚೇಂಜ್ ಆಗಿ GI ಅಪ್ಸೆಟ್ ಆಗೋ ಚಾನ್ಸ್ ಇರ್ತೈತಿ. ಇಷ್ಟು ಕಾಳಜಿ ಮಾಡಿಕೊಂಡು ನಾವು ಟ್ರಾವೆಲ್ ಅನ್ನು ಎಂಜಾಯ್ ಮಾಡ್ಬೋದು, ಎಸ್ಪೆಷಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀನಿ. ನಮಸ್ಕಾರ.